KPSC ಸಾಹುಕಾರ್ ಶಿವಶಂಕರಪ್ಪ ಅವ್ರನ್ನ ಏನೋ ಅಮಾನತು ಮಾಡಿದಾರಲ್ಲ ಅವ್ರನ್ನ ಇದೇ 2021 ಮಾರ್ಚ್ 3 ಅಪಾಯಿಂಟ್ಮೆಂಟ್ ಮಾಡಿ ಹೋಗಿರುವಂತದ್ದು ಇದೇ ಯಡಿಯೂರಪ್ಪ ಶಿವಶಂಕರಪ್ಪ ಅವರು ಅವರ ಮಕ್ಕಳ ಮೇಲೆ ಕೂಡ ಅವ್ರಿಗೆ ಉದ್ಯೋಗ ಕೊಡಬೇಕು ಅಂತ ನಿಮ್ಮಲ್ಲಿ 80 ಲಕ್ಷ ಯಾರಿಗೆ ಅಂತ ಕೇಳಬೇಕು ಮುಖ್ಯಮಂತ್ರಿಗೆ ರಾಜ್ಯಪಾಲರು ಯಾಕೆ ಅದನ್ನೇ ಹೇಳ್ಬೇಕು ಯಾರಿಗೆ ಎಷ್ಟು ಪಾಲು ಅಂತ ಹೇಳ್ಬೇಕಾಗುತ್ತೆ ಇಲ್ಲ ಕೆಪಿಎಸ್ಸಿ ಬಗ್ಗೆ ನೀವು ಮಾತಾಡಿದ್ರಲ್ಲ ಸರ್, ನಾನು ಕೆಪಿಎಸ್ಸಿ ಅಭ್ಯರ್ಥಿ, ನಾನು ಕೆಪಿಎಸ್ಸಿ ಹೋರಾಟಗಾರ್ತಿ, ನಾನು ಕೇಸ್ ಹಾಕೊಂಡಿದ್ದೀನಿ, ನಾನು ಮಾತಾಡ್ಬೇಕಲ್ವಾ. ನಮ್ಗೆ ಅನ್ಯಾಯ ಮಾಡಿರುವಂತದ್ದು ನನ್ನ ಬ್ಯಾಚ್ ಕೂಡ 428 ಪೋಸ್ಟ್ ಬರ್ದಿದೆ 2015ರಲ್ಲಿ. 2019ರಲ್ಲಿ ನಮ್ದೆಲ್ಲದು ರಿಸಲ್ಟ್ ಇತ್ತು ಡಿಸೆಂಬರ್ 13ರಂದು. ಆವಾಗಲೇ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆದ್ದಿರುವಂತದ್ದು. ಆವಾಗಲೇ ನಮ್ಮ ಲಿಸ್ಟ್ ಅನ್ನ ಚೇಂಜ್ ಮಾಡಿ ಡಿಸೆಂಬರ್ 23ಕ್ಕೆ ಚೇಂಜ್ ಮಾಡಿರೋದು. ಹೋರಾಟ ಮಾಡ್ತಾ ಇರೋದು ನಾನು, ರಿಟ್ ಪಿಟಿಷನ್ ಹಾಕಿದ್ದೀವಿ, ನಾವು 70 ಲಕ್ಷ ಖರ್ಚು ಮಾಡಿದೀವಿ. ಹುಬ್ಳಿ ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತಾರಲ್ಲ, ಕೆಪಿಎಸ್ ಇದೆಯಲ್ಲ, ಇದು ಯಾವ ಪಾರ್ಟಿ ಲೆಕ್ಕ ಇಲ್ಲ. ಬಿಜೆಪಿ ಬರ್ಲಿ, ಜೆಡಿಎಸ್ ಬರ್ಲಿ, ಕಾಂಗ್ರೆಸ್ ಬರ್ಲಿ, ಭ್ರಷ್ಟರ ಕೂಪ ಆಗ್ಬಿಟ್ಟಿದೆ ಅದು. ಅದನ್ನ ಯಾರು ಬಿಜೆಪಿ ಬಂದು ಸರಿ ಮಾಡಲಿಲ್ಲ. ಕೆಪಿಎಸ್ಸಿ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಯವರಿಗೂ ರೈಟ್ಸ್ ಇಲ್ಲ, ಕಾಂಗ್ರೆಸ್ ಅವ್ರಿಗೂ ರೈಟ್ಸ್ ಇಲ್ಲ, ಜೆಡಿಎಸ್ ಹಾಳು ಮಾಡಿಬಿಟ್ಟಿದ್ದಾರೆ. ನಾವು ಔಟ್ ಆಫ್ ಕಾಂಟೆಕ್ಸ್ಟ್ ಹೋಗ್ತಾ ಇದ್ದೀವಿ. ಅಫ್ಕೋರ್ಸ್ ಸಂತೋಷ್ ಹೆಗ್ಡೆ, ರಿಟೈರ್ಡ್ ಲೋಕಾಯುಕ್ತ, ದ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್, ಅವರು ಹೇಳಿದ್ರು ಈ KPSC ಅಂತಕ್ಕಂಥದ್ದನ್ನು ಶಾಶ್ವತವಾಗಿ ಮುಚ್ಚಿದ್ರೆ ಏನೂ ಲಾಸ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಇದು ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ, ಐದರ್ ಬಿಜೆಪಿ ಆರ್ ಕಾಂಗ್ರೆಸ್ ಆರ್ JDS, ಇದರ ಹಣೆ ಬರಹ ಇಷ್ಟೇ. ಇದು ಇಟ್ ಹ್ಯಾಸ್ ಡಿಸ್ಟ್ರಸ್ಟೆಡ್, ಡೆಮಾಲಿಶ್ಡ್ ದಿ ಫೈತ್ ಆಫ್ ದ ಸ್ಟೂಡೆಂಟ್ಸ್. ಇದು ಇನ್ನೊಂದು ಹೋರಾಟ ಆಗ್ಬೇಕಾಗುತ್ತೆ, ಈಗ ಅಲ್ಲಿ ನಡೀತಾ ಇದೆಯಲ್ಲ ಆ ರೀತಿ KPSC ಕಂಪ್ಲೀಟ್ ಆಗಿ ವೈಂಡ್ ಅಪ್ ಮಾಡಿ ಅಂತ ಯಾರು ಸಂತೋಷ್ ಹೆಗ್ಡೆ ಇದೆ ಆನರಬಲ್ ರಾಜೇಂದ್ರ ಸರ್ ಈಗಲೇನೆ ವಾರದಿಂದ ನಿಮ್ಗೆ ಒಂದು ವಾರದಿಂದ ನಾವು ಹೇಳ್ತಾ ಇದ್ರು ಅದ್ರ ಬಗ್ಗೆ ನಮ್ಗೆ ಅಧಿಕಾರ ಕೊಟ್ರೆ ನಾವು ಅದನ್ನ ಇಲ್ದೇನೆ ಮಾಡ್ಬಿಡ್ತೀವಿ, ಅದ್ರ ಬಗ್ಗೆ ರೋಸಿ ಹೋಗಿ ಹೇಳಿರ್ತಕ್ಕ ಯಾರು ಈ ಮಾತು ಹೇಳ್ತಾ ಇರೋದು ಸಂತೋಷ್ ಹೆಗ್ಡೆ ಅಂತಕ್ಕಂಥದ್ದು ತಿಳ್ಕೋಬೇಕು. ಅದಕ್ಕೆ ಸುಮ್ಮನೆ ಕೆಸರೆರಚಾಟದಿಂದ ಏನೂ ಪ್ರಯೋಜನ ಇಲ್ಲ. ಈ ಕೆಸರೆರಚಾಟಗಳಿಂದಾನೇ ನಾವು ಹಾಳಾಗಿದ್ದೀವಿ ದೇಶದಲ್ಲಿ. ಈ ಕೆಸರೆರಚಾಟ ಬಿಟ್ಟು ರಿಯಾಲಿಟಿ ಏನಿದೆ, ವಾಸ್ತವ ಏನಿದೆ, ಸಮಸ್ಯೆ ಏನಿದೆ ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸ್ಪಂದಿಸಬೇಕೇ ವಿನಃ ಶತ್ರುಗಳಾಗಿ ನೀವು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಶತ್ರುಗಳೇನ್ರಿ ಈ ದೇಶದಲ್ಲಿ? ಅಲ್ವಲ್ಲ. ವ್ಯವಸ್ಥೆ ಹೇಗಿದೆ ಪ್ರಜಾತಂತ್ರದಲ್ಲಿ. ಆದರೆ ನಾವು ನೋಡ್ತಾ ಇದ್ದೀವಿ ಡೆವಲಪ್ಮೆಂಟ್ಸ್ ನೋಡ್ತಾ ಇದ್ರೆ ಆಡಳಿತ ಪಕ್ಷಗಳು ಮತ್ತು ಈ ಪ್ರತಿಪಕ್ಷಗಳು ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಶತ್ರುಭಾವಗಳು, ಈ ರೀತಿಯಾದಂಥ ಇದು ದುರಂತ, ಇದು ನಮ್ಮ ಪ್ರಜಾತಂತ್ರದ ದುರಂತ ಅಂತ ನಾನು ಹೇಳ್ತೇನೆ. ಹೀಗಾಗಿ ವಿಷಯಗಳು ಹೌದು, ಎವ್ರಿಬಡಿ ಶುಡ್ ಬಿ ಸಾರಿ ಅಬೌಟ್ ದಿಸ್ ಬಿಕಾಸ್ ಸತೀಶ್ ಅವರೇ, ನಾವು ಯಾವತ್ತೂ ಕೂಡ ಸಮಸ್ಯೆ ಒಂದು ಮೆರಿಟ್ಸ್ ಅನ್ನು ನಾವು ಸಾಲ್ವ್ ಮಾಡೋದಕ್ಕೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇಲ್ಲ ದೇಶದಲ್ಲಿ. ಅದು ಪಂಜಾಬಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಅಥವಾ ಇವತ್ತು ಡೆಲ್ಲಿನಲ್ಲಿ ನೀಟ್ ಆಗಿರ್ಬೋದು. ಅಫ್ಕೋರ್ಸ್ ಇಟ್ ಇಸ್ ಎ ನ್ಯಾಷನಲ್ ಇಶ್ಯೂ. ಅದು ನೀಟ್ ಅಂತಕ್ಕಂಥದ್ದು ಇವತ್ತು ನೀಟ್ ಬಗ್ಗೆ ಇವತ್ತು ರಾಷ್ಟ್ರೀಯ ಹೋರಾಟ ಆಗಬೇಕಾಗಿದೆ ಅಂತ ಹೇಳಿದ್ರೆ ಆವತ್ತು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡ್ತು, ದೇರ್ ಶುಡ್ ಬಿ ಎ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಮೆಡಿಕಲ್ ಅಂಡ್ ಡೆಂಟಲ್. ಎಂಥ ವ್ಯವಸ್ಥೆ ಐತ್ರಿ ಕರ್ನಾಟಕದಲ್ಲಿ? ಏನು ಕೆಟ್ಟೋಗಿತ್ತ CET? ಇದೇ ಒಂದು ದೊಡ್ಡ ಸಮಸ್ಯೆ ಆಯ್ತಲ್ಲ. ಆಯಾಯ ರಾಜ್ಯಗಳು ಮಾಡಿದ್ರೆ ಇವತ್ತು ಸಮಸ್ಯೆ ಆಗ್ತಾ. ಹಾಗಾಗಿ ಇಟ್ ಇಸ್ ಎ ನ್ಯಾಷನಲ್ ಇಶ್ಯೂ. ಸ್ಟೂಡೆಂಟ್ಸ್ ಹ್ಯಾವ್ ಎವ್ರಿ ರೈಟ್. ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್ ಯಾಕೆ ಇವತ್ತು ಕೇಂದ್ರ ಸರ್ಕಾರದ ಬೊಟ್ಟು ಮಾಡಿ ತೋರಿಸ್ತಾ ಇರೋದು? ನೀಟಿನ ಸಂಪೂರ್ಣ ಸುಪರ್ದಿ, ನೀಟಿನ ಸಂಪೂರ್ಣ ಗವರ್ನೆಂಟ್, ಇಟ್ ಈಸ್ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಹ್ಯೂಮನ್ ರಿಸೋರ್ಸಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಗವರ್ಮೆಂಟ್ ಆಫ್ ಇಂಡಿಯಾ ಹಿಂಗಿರ್ಬೇಕಾದ್ರೆ ಎವ್ರಿಬಡಿ When did it come to force? Okay, whenever it has come. ಆದರೆ ರಾಜ್ಯಗಳಲ್ಲಿ ಒಂದು ಸರಿಯಾದಂಥ ವ್ಯವಸ್ಥೆ ಇದ್ದರೆ ಇಂಥ ವ್ಯವಸ್ಥೆ ನಾನು ಬೇಡ ಅಂತ ಹೇಳ್ತೇನೆ. ನೀಟ್ ಯಾಕೆ ಬೇಕಾ? ಈ ರೀತಿಯಾದಂಥ ಒಂದು ಅವ್ಯವಸ್ಥೆಗಳು, ಈ ರೀತಿಯಾದಂಥ ಒಂದು ಇದು. ನೀವು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಫ್ ಕರ್ನಾಟಕ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಆಫ್ ಕರ್ನಾಟಕ ಅದು ಚರಿತ್ರೆಗಳು ದಯವಿಟ್ಟು ನೀವು ದಯವಿಟ್ಟು ನೀವು ತೆಗೆದು ಓದಿ. ಅಲ್ಲಿ ಈ ರೀತಿಯಾದಂಥ ಒಂದು ವ್ಯಾಪಕವಾದಂಥ ಒಂದು ಭ್ರಷ್ಟಾಚಾರ ಅಕ್ರಮಗಳು ನಡೆದಿಲ್ಲ. ವ್ಯವಸ್ಥೆ ಸರಿಯಾಗಿರ್ಬೇಕು ಯಾವುದೇ ಆಗಲಿ. ವ್ಯವಸ್ಥೆ ಯಾವುದು ಚೆನ್ನಾಗಿದೆಯೋ, ಒಂದು ವೇಳೆ ವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳಿದ್ರೆ ಒಪ್ಕೊಳ್ಳಿ, ಆಗಿದೆ, ಎಸ್ ತಪ್ಪುಗಳಾಗಿದೆ. JH ಪಟೇಲ್ರು ಎಷ್ಟೋ ಬಹಳ, ರಾಮಕೃಷ್ಣ ಹೆಗಡೆ ಆನ್ ದಿ ಫ್ಲೋರ್ ಆಫ್ ಹೌಸ್, SM ಕೃಷ್ಣ, ದೇ ಹ್ಯಾವ್ ಅಡ್ಮಿಟೆಡ್
Yes, we will rectify it. That is the leadership. That is the true governance rather. ಸರಿ ಹಾಳಾಗಿ ಹೋಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಈ ಭಾರತ ದೇಶದ ಪ್ರಜಾಪ್ರತಿನಿಧಿಗಳು ಸಂಸತ್ತು ಸರಿಪಡಿಸಲಿಕ್ಕೆ ಯೋಗ್ಯತೆ ಇಲ್ವಾ? ಇದೆ, ಸಮರ್ಥತೆ ಇದೆ ದೇಶದಲ್ಲಿ, ಆ ಸಮರ್ಥ ನಾಯಕರಿದ್ದಾರೆ ಈ ದೇಶದಲ್ಲಿ. ಅದರ ಬಗ್ಗೆ ಆಲೋಚನೆ ಮಾಡಿದಿರ ನಿಮ್ಮ ಪ್ರತಿಷ್ಠೆಗಳಿಗೆ ಅಂಟಿಕೊಂಡರೆ ಇನ್ನೂ ಹಾಳಾಗಿ ಹೋಗ್ತೇವೆ. ಇದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಷ್ಠೆಗಳಿಗೆ ಅಂಟಿಕೋಬಾರದು, ರಾಜಕೀಯ ಒಂದು ನಿಮ್ಮ ಅಜೆಂಡಾಗಳಿಗೆ ಅಂಟಿಕೋಬಾರದು. ಯಾರೇ ಆಗಲಿ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ, ಅದಕ್ಕೆ ಇವತ್ತು ಜನ ಯುವ ಶಕ್ತಿ ಇವತ್ತು ತಿರುಗಿ ಬಿದ್ದಿರೋದು. ಈ ತಿರುಗಿ ಬಿರಲು ಕಾರಣ ಏನು ಅಂತಕ್ಕಂಥದ್ದು, ಈ ಮೂಲ ಸಮಸ್ಯೆಗಳನ್ನು ನೀವು ಇಟ್ಕೊಂಡು ರಾಜಕೀಯ ಮಾಡ್ತಾ 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 ಕೆಸರಚ್ಚಾಡ್ಕೊಡೋದ್ರಿಂದ ಇವತ್ತು ಜನ ಎದ್ದು ಕೂತಿದ್ದಾರೆ. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ದಿಸ್ ಇಸ್ ದ ಪ್ರಾಬ್ಲಮ್. ಯು ಅಡ್ರೆಸ್ ದ ಪ್ರಾಬ್ಲಮ್ ಫಸ್ಟ್. ಯು ಅಡ್ರೆಸ್ ದ ಪ್ರಾಬ್ಲಮ್ ಫಸ್ಟ್. ಸರ್, ರಾಜೇಂದ್ರ ಸರ್ ಅವ್ರು ಏನ್ ಹೇಳಿದ್ರಲ್ಲ, ಅದು ಒಂದು ವಿವೇಕಯುತವಾದಂತಹ ಮಾತು. ಅಂದ್ರೆ ವಿವೇಕವಂತರು ನಮ್ಗೆ ಅರ್ಹತೆ ಇದ್ರೆ, ಆ ಕಲ್ಚರ್ ಇದ್ರೆ ಅದನ್ನ ಕೇಳ್ಕೊಂಡು ನಾವು ಅಬ್ಸರ್ವೇಷನ್ ಮಾಡ್ಕೊಳ್ಬೇಕಾಗಿರುವಂತಹ ಮಾತು. ಏನು, ಆಡಳಿತ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ನಾವು ಮನುಷ್ಯರೇ, ನಾವು ಈ ಸೊಸೈಟಿಯ ಭಾಗಗಳು. ಅಲ್ಲಿ ಪ್ರತಿಭಟನೆ ಮಾಡುವವರು ನಮ್ಮ ಮಕ್ಕಳೇ, ಬಿಡದ ರೈತರು ಕೂಡ ಅವ್ರು ನಮ್ಮ ರೈತರು. ಹೆಚ್ಚು ಕಮ್ಮಿ ರಾಜಕೀಯ ಇರಬಹುದು, ಅದು ನಾವು ಇಲ್ಲಿ ಬಂದು ಏನು ವಾದ ವಿವಾದ ಮಾಡಬಹುದು. ಅದರ ಹೊರತಾಗಿ ಸಮಾಜದ ಒಳಿತು, ರೈತರ ಕಲ್ಯಾಣ, ಆ ಮಕ್ಕಳ ಕ್ಷೇಮ, ಆ ತತ್ವಗಳಿಗೆ ಅದರ ಅಗೇನ್ಸ್ಟ್ ಆ ಬಾರ್ಡರ್ ಬಿಟ್ಟು ನಾವು ನಡೆಯೋದಿದ್ರಲ್ಲಿ ದುಷ್ಟತನ ಆಗುತ್ತೆ. ಥ್ಯಾಂಕ್ಸ್ ಸರ್, ನೀವು ಒಳ್ಳೆ ಮಾತನ್ನ ಹೇಳಿದ್ರಿ, ಚರ್ಚೆಯನ್ನು ಸರಿದಾರಿಗೆ ತರ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ಇವಾಗ ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಏನು ಇದು ಸಮವರ್ತಿ ಪಟ್ಟಿಯಲ್ಲಿ ಇದೆಯಲ್ಲ, ಒಕ್ಕೂಟ ವ್ಯವಸ್ಥೆಗೂ ಕೂಡ ಇದು ಮಾರಕ. ಈ ನೀಟ್ ಅನ್ನುವಂಥದ್ದು ಅಷ್ಟೊಂದು ಬಲಿಷ್ಠವಾಗಿ ಅದು ಕೇಂದ್ರದ ಇದರಲ್ಲಿ ಮಕ್ಕಳಿಗೆ ನಡೆಯುತ್ತಾ ಇರುವಂಥದ್ದು. ನನ್ನ ಮನೆ, ನನ್ನ ಮಕ್ಕಳು ನಾಳೆ ಬರೀತಾರೆ ನೀಟ್, ನಿಮ್ಮ ಮಕ್ಕಳು ನಾಳೆ ಬರೀತಾರೆ, ಹೌದು ತಾನೆ? ಸೊ ರಾಜ್ಯಕ್ಕೆ ಹೆಚ್ಚಿನ ಅಧಿಕಾರ ಕೊಟ್ಟು ಅಥವಾ ರಾಜ್ಯ ಪಟ್ಟಿಯಲ್ಲೇ ಆ ಶಿಕ್ಷಣವನ್ನು ತಂದು ಅದನ್ನು ಸರಳೀಕರಿಸುವಂಥದ್ದು. ಯಾಕೆ ಸರ್ ಮಕ್ಕಳು ಕಲಿಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಒತ್ತಡಕ್ಕೆ ಯಾಕೆ ನಮ್ಮ ಮಕ್ಕಳು ಬೀಳಬೇಕು? ಅಷ್ಟೊಂದು ಪ್ರೆಷರ್ ಯಾಕೆ ಇರಬೇಕು? CET ಕಾಮೆಂಟ್ಗೆ ಎಲ್ಲ ಇತ್ತಲ್ವಾ, ಅದರ ಮರುಸ್ಥಾಪನೆ ಆಗಲಿ ಅಥವಾ ಬೇರೆ ಏನೋ ಶಿಕ್ಷಣ ತಜ್ಞರು ಕೂತು ಚರ್ಚೆ ಮಾಡಿ ಏನೋ ಒಂದು ಹೊಸ ವ್ಯವಸ್ಥೆ ಮಾಡ್ಕೊಳ್ಳಿ. ನೀಟ್ ಅನ್ನುವಂಥದ್ದು ರದ್ದಾಗಬೇಕು. ಮತ್ತು ಇನ್ನೊಂದು, ಆ ಸಮವರ್ತಿ ಪಟ್ಟಿಯಿಂದ ರಾಜ್ಯಕ್ಕೆ ಬರಬೇಕು ಅಂತ ನಾನು ಹೇಳ್ತೀನಿ.